ಓಂ ಶ್ರೀ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತು. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ. ನೆಲೆಗೆ ಪಂಚಮ ಶ್ರುತಿಯನುರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ವಿರಾಟ ಪರ್ವದ 6ನೇ ಸಂಧಿ ಮುಂದುವರಿತಾ ಇದೆ. ಏನು ಅರ್ಜುನ ಅವನನ್ನು ಒಪ್ಪಿಸ್ತಾ ಇದ್ದಾನೆ ಯುದ್ಧಕ್ಕೆ. ಉತ್ತರ ಏನು ಮಾಡಿದರೂ ಒಪ್ತಾ ಇಲ್ಲ. ಸಿಟ್ಟು ಬಂದ್ಬಿಡ್ತು. ಲೇ, ನಾನು ಯುದ್ಧ ಮಾಡ್ತೀನಿ ನಡೆಯೋ. ಉತ್ತರ: ಎಲ್ಲವೋ ಸಾರಥಿಯಾಗು ನಡೆ ನೀಗಳ ಹಿದೊಡೆ ಕಟವಾಯ ಕೊಯ್ವನು ಕೊಲುವನಿ ಪ್ರತಿಭಟ ನಿಕಾಯವ ನಿನ್ನ ಸಾಕ್ಷಿಯಲ್ಲಿ. ಇನ್ನೊಂದು ಮಾತು ಮಾತಾಡಿದೆ ಅಂದರೆ ಕತ್ತರಿಸ್ಬಿಡ್ತೀನಲ್ಲೇ. ಉತ್ತರ: ನಿನ್ನ ಸಾಕ್ಷಿ ನಾನು ಈ ಸೈನ್ಯವನ್ನು ಗೆಲ್ಲದೇ ಇದ್ರೆ ಬಳಿಕ ನೀ ನಗು, ಆಗ ನಗು ಆಗು ನಡೆ ಎನ್ನುತ್ತ ರಿಪು ಬಲ ಭಯಂಕರನು ಉತ್ತರನ ಹೆಡತನೆಯ ಹದಿರಿನೊಳೌಕಿ ತಂದನು ರಥವನ್ನೇರಿಸಿ. ದರ 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 ಕುತ್ತಿಗೆ ಪಟ್ಟಿ ಹಿಡ್ಕೊಂಬಂದೇತಿ. ಅವನು ಬರಲಿಲ್ಲ, ಅಲ್ಲಿಗೂ ರಥದಾಗ ಹಾಕಿಬಿಟ್ಟ. ಲೇ, ಖೇಡತನ ಬೇಡೆಲವೋ ರಣದೊಳಗೋಡಿಸುವೆನ ಹಿತರನು. ಹರಣವ ಹೂಡಿಸುವೆ ನಂತಕನ ನಗರಿಗೆ ತಟ್ಟ ನಡೆ ಹೊಯ್ದು. ಕೋಡದಿರು ಕೊಂಕದಿರು ಧೈರ್ಯವ ಮಾಡಿ ಸಾರಥಿಯಾಗು. ಈಗ ಹೆದರಬೇಡ. ಯಮಧರ್ಮರಾಜನ ಲೋಕಕ್ಕೆ ಹೋದರೂ ಕರ್ಕೊಂಬರೋ ಶಕ್ತಿ ನನಗಿದೆ. ಕಲಿ ಕೊಂಡೊಯ್ದನು ಸಮೀಪದ ಶಮಿಯ ಹೊರೆಗಾಗಿ. ಅಲ್ಲೇ ಒಂದು ಬನ್ನಿ ಮರ ಇತ್ತು. ಆ ಬನ್ನಿಯಲ್ಲಿ ಆಯುಧಗಳನ್ನು ಇಟ್ಟಿದ್ರಲ್ಲ, ಅದಕ್ಕೋಸ್ಕರ ಅಲ್ಲಿ ಕರ್ಕೊಂಡು ಹೋದ. ಉತ್ತರ: ಮರನ ನೇರು, ಮರ ಹತ್ತೋ. ಮರದೊಳಗೆ ಪಾಂಡವರಿರಿಸಿ ಹೋದರು ಕೈದುಗಳ. ಹರಣ ಭರಣ ಕ್ಷಮೆಗಳಲ್ಲಿ ನೀನೆನಗೆ ನೀಡುವುದು. ಭಯಭಕ್ತಿಯಿಂದ ಮರವನ್ನು ಹತ್ತಿ, ಭಯಭಕ್ತಿಯಿಂದ ಅದನ್ನು ದಾರವನ್ನು ಕತ್ತರಿಸಿ ಒಳಗಡೆ ಇರತಕ್ಕಂಥ ಆಯುಧಗಳನ್ನು ತೆಗೆದುಕೊಡ್ಬೇಕು ನೀನು. ಏನಪ್ಪ ಅರ್ಜುನ, ಅಲ್ಲ ಬೃಹನ್ನಳೆ, ಎಂಥ ಒಂದು ಕೆಲಸಕ್ಕೆ ಇಟ್ಟಿದೆಯಲ್ಲಪ್ಪ ಅರ್ಜುನ ಅನ್ನೋದಿನ ಗೊತ್ತಾಗಿಲ್ಲ. ಅರಸು ಮಕ್ಕಳು ಮುಟ್ಟಲು ಅನುಚಿತ ಮರದ ಮೇಲಿನ ಹೆಣ. ಮರದ ಮೇಲಿರ್ತಕ್ಕಂಥ ಹೆಣವನ್ನು ಮಹಾರಾಜರು ಮುಟ್ಟಬಾರ್ದಯ್ಯ, ಅಶೌಚ. ಮತ್ತೆ ನನಗೆ ಕೆಲಸ ಹೇಳ್ತಿದೆಯಲ್ಲ, ನೀನು ಹತ್ತತಿಯೇ ಇಲ್ಲ. ಅರ್ಜುನ ಹೇಳ್ದ: ಹೊರಗೆ ತೊಗಲಲ್ಲಿ ಬಿಗಿದು ಕೆಲಬಲ ನರಿಯದಂತೆರೆ ಪಾಂಡು ನಂದನರು ಉರುವ ಕೈದುವ ಕಟ್ಟಿದರು ಹೆಣನಲ್ಲ ತೆಗೆ ಎನ್ನಲು. ಹೆಣ ಅಲ್ಲ ಅದು, ಪಾಂಡೂರು ಹೆಣದಾಕಾರದಲ್ಲಿ ಕಟ್ಟಿದಾರಯ್ಯ. ಹೋಗಿ ಹತ್ತಿ ತೆಗೆ ಅಂದರೆ ಸೆರಗನ್ನಳ ಬಡಿಗೆ ಸಿಕ್ಕಿ ಕಚ್ಚಗಿಚ್ಚೆಲ್ಲ ಬಿಗಿಯ ಕಟ್ಕೊಂಡು ಭೀತಿಯ ತೊರೆದು ತುದಿಗೇರಿದನು ನೇಳ್ಗಳ ಹರಿದು ಕೈದುವ ಬಿಟ್ಟು ಕಂಡಂಜಿದನು ಭಯ ಹೊಡೆದು. ಏನು ಸುಮ್ಮನೆ ಆ ಕಟ್ಟುಗಳು ಬಿಚ್ಚಿಂಗ ಅಂದ ತಕ್ಷಣ ಸುಮ್ಮನೆ ದಗ ಅಂದ್ಬಿಡ್ತು. ಮಂತ್ರಾಸ್ತ್ರಗಳು, ಶಕ್ತಿಯಾಸ್ತ್ರಗಳು. ಅಯ್ಯಯ್ಯಪ್ಪ ಅಂತ ಕಣ್ಮರ ಹಿಡ್ಕಂಡ ಹೆದರಿ ಬಿಟ್ಟ. ಕಾಲಭುಜಗನ ನಾಲಗೆಯೋ ಶರಜಾಲವೋ ಕಲ್ಪಾಂತವಕ್ನಿಜ್ವಾಲೆಯೋ ಕೈದುಗಳೋ ಕಾಲಾಂತಕನ ದಾಡೆಗಳು. ಕಾಲಭುಜಗನ ನಾಲಿಗೆ ಆಲಿಂಗ ಸರ್ಪದ ನಾಲಿಗೇನೋ ಇನ್ನೇನೋ ಬ್ಯಾಡರ್ಜುನ, ನನ್ನ ಕೈಲಾಗಲ್ಲ. ತೋಳು ಧರಿಸುವಡೆಂತು ನೋಡಿದ ಡಾಲಿಗಳು ಉರೆ ಬೆಂದವು. ಕಣ್ಣು ಬಿಡಕ್ಕೆ ಆಗ್ತಿಲ್ಲ ಅಂದ್ರೆ ನೀನು ಹೆಂಗಿಸ್ಕಂತೀವನ್ನ. ಬೃಹನ್ನಳೆ ಕಾಳು ಮಾಡಿದೆ ಕೊಂದೆಯಂತೂ ಓರಂತೆ ಹಲುಬಿದು. ಇನ್ನು ಯುದ್ಧಕ್ಕೋಗಿ ಸತ್ತಿದ್ರು ಒಂದು ಲೆಕ್ಕ ಆಗೋದು ಇದೇನಯ್ಯ ಕರ್ಮ. ಸುಟ್ಟೋಗ್ತೀನಯ್ಯ. ತಲೆ ಕೆಡಿಸ್ಕೋಬೇಡಯ್ಯ. ಕಣ್ಣು ಮುಚ್ಕೊಂಡು ಅರ್ಜುನ 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 ಅಂತ ನಿನ್ನ ಕೈ ಇಡು. ಕಣ್ಣು ಮುಚ್ಕೊಂಡೇ ಇರ, ಅವನ್ ಬೇಡ ಅಂದ. ಒಂದೊಂದೇ ಬಾಣ ಬತ್ತಳಿಕೆಗಳು ಕೈಗೆ ಬರ್ತವೆ, ಬಿಲ್ಲುಗಳು ತಗೊಂಡು ನೀನು ನನಗೆ ಕೊಡಬೇಕು. ಅವಾಗ ಅವನು ಅರ್ಜುನ 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 ಹೆದರಿಕೆ ಪಾಪ ಬೆವತು ಬಿಟ್ಟಿದ್ದಾನೆ. ಒಂದೊಂದೇ ಬಿಲ್ಲು ಬಾಣ ಬತ್ತಳಿಕೆ ಗದೆ ಇನ್ನೊಂದು ಮತ್ತೊಂದು ಎಲ್ಲವನ್ನ ತೆಗೆದು ಅರ್ಜುನ ಕೊಟ್ಟರೆ ಅರ್ಜುನ ಸುಲಭವಾಗಿಸ್ಕಂತಿದ್ದಾನಂತೆ. ಗಿರಿಯನೆತ್ತಲು ಬಹುದು ಬಿಲ್ಲುಗಳ ಕೆರಳಿಚು ಒಡಾರೆನು ಬೃಹನ್ನಳೆ. ಬಿಲ್ಲುಗಳೆತ್ಬೋದು, ಬೆಟ್ಟ ಎತ್ಬೋದು ಬೃಹನ್ನಳೆ, ಆದರೆ ಈ ಬಿಲ್ಲುಗಳೆತ್ತಕ್ಕಾಗ್ತಿಲ್ಲ.
ಧರಿಸಲಾಪೈ ನೀ ಸಮರ್ಥನು ನಿನಗೆ ಶರಣು ಎನ್ನುತ್ತಾ. ನಿನಗೊಂದು ದೊಡ್ಡ ನಮಸ್ಕಾರ ಬೃಹನ್ನಳೆ, ಎಷ್ಟು ಸುಲಭವಾಗಿಸ್ಕೊಂತಿದೆಯಲ್ಲ ಇವನ್ನೆಲ್ಲ. ಸರಳ ಹೊದೆಗಳ ದೇವದತ್ತವ ಪರಶುತೋಮರ ಕುಂತವಸಿ ಮುದ್ಗರ ಗದಾ ದಂಡಾದಿ ಶಸ್ತ್ರವ ತೆಗೆದು ನೀಡಿದನು. ಎಲ್ಲವನ್ನ ಕೊಡ್ತಾ ಇದ್ದಾನಂತೆ, ಕೊಟ್ಬಿಟ್ಟ. ಆವಾಗ ಅವನಿಗೆ ಅನುಮಾನ ಬಂತು, ಮರದಿಂದ ಕೆಳಕ್ಕಿಳಿದ. ಹೇಳು ಸಾರಥಿ. ಅಲ್ಲಿಗೂ ಸ್ವಲ್ಪ ಇವನಿಗೆ ಅನುಮಾನ, ಪಾಂಡವರು ಒಬ್ಬನಿಗೆ ಹೇಳೋಗಿದ್ರ ಮರದ ಮೇಲೆ ಇಡೋದನ್ನು, ಬಿಲ್ಲುಗಳನ್ನು. ಅದಕ್ಕೆ ಟೆಸ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಸಾರಥಿ, ಹೇಳು ಸಾರಥಿ ಬಿಲ್ಲಿದಾವನ ತೋಳಿಗಳವಡುವುದು. ಈ ಬಿಲ್ಲು ಯಾರದು, ಈ ಬಾಣ ಯಾರದು, ಈ ಬತ್ತಳಿಕೆ ಯಾರದು, ಈ ಗದೆ ಯಾರದು ಹೇಳು. ಅವಾಗ ಸಾರಥಿ ಹೇಳ್ತಾನಂತೆ, ಇದು ಕಣ ಗಾಂಡಿವವೆಂದೆಂಬುದು ಮಹಾಧನು ಪಾರ್ಥನದು. ಇದು ಮಹಾಧನಸ್ಸು ಗಾಂಡೀವ ಅಂತ ಹೇಳ್ಬಿಟ್ಟು ಅರ್ಜುನಂದು. ಬಳಿಕಿದು ಯುಧಿಷ್ಠಿರ ಚಾಪವೀಧನು ಭೀಮಸೇನನದು. ಇದು ಭೀಮಸೇನಂದು, ಇದು ಧರ್ಮರಾಜಂದು, ಇದು ನಕುಲಂದು, ಇದು ಸಹದೇವಂದು. ಇದು ನಕುಲ ಕೋದಂಡ ಬಿಲುತಾನಿದುವೆ ಸಹದೇವನದು. ಭಾರಿಯ ಗದೆದು ಅನಿಲಜನದು ಕಿರೀಟಿಯ ಬಾಣವಿವು ಎಂದ. ಇದು ಭಯಂಕರವಾಗಿರತಕ್ಕಂಥ 80 ಮಣ ತೂಕದ ಗದೆ ಭೀಮಂದು. ಇದು ಅರ್ಜುನಂದು. ಅವರವರ ಬತ್ತಳಿಕೆ ಚಾಪವನವರ ಬಲ ಶರವನು ಕಂಬು ಖಡುಗವ ಕವಚ ಸೀಸಕ ಜೋಡುಗಳ ಬಿರುದುಗಳ ಟೆಕ್ಕೆಯವ ಸೀಸಕ ಕವಚ ಜೋಡು ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ. ವಿವಿಧ ಶಸ್ತ್ರಾಸ್ತ್ರವನ್ನು ಬಲುಗುಣ ವಿವರಿಸಲು ಬೆರಗಾಗಿಬಿಟ್ಟ. ಹಂಗಾದ್ರೆ ಸಾರಥಿ ಇವನು ಇರ್ಬೋದು, ಯಾರಿರ್ಬೋದು ಇವನು ತಾನಾರೆಂದು ಮಚ್ಚನ ಸೋನು ಬೆಸಗೊಂಡ. ಸಾರಥಿ, ನೀನು ಸಾಮಾನ್ಯದೋನಲ್ಲ, ಎಲ್ಲ ನಿನಗೆ ಗೊತ್ತಿದೆ. ಆರು ನೀನರ್ಜುನನೋ ನಕುಲನೋ ಮಾರುತನ ಸುತನೋ ಯುಧಿಷ್ಠಿರ ವೀರನೋ ಸಹದೇವನೋ ಮೇಣವರ ಬಾಂಧವನೋ. ಧೀರಾ ಹೇಳೈ ಬೇಡಿಕೊಂಬೆನು ಕಾರಣವ ವಿಸ್ತರಿಸು ಪಾಂಡುಕುಮಾರರ ಆಯುಧ ತತಿಯ ನೀನೆಂತರಿವೆ ಹೇಳಿಂದ. ನೀನ್ಯಾರು, ಅರ್ಜುನನೋ ಭೀಮನೋ ನಕುಲನೋ ಸಹದೇವನೋ ಯುಧಿಷ್ಠಿರನೋ, ಯಾರು ನೀನು? ಇಲ್ಲ ಅಂದರೆ ಇಂಥ ಪರಾಕ್ರಮ ನಿನಗೆ ಬರ್ತಿರಲಿಲ್ಲ. ಅಷ್ಟು ವರ್ಷಕ್ಕೆ ಅರ್ಜುನ ಹೇಳಿದ್ದಾನೆ. ಅವತ್ತಿಗೆ ಪಾಂಡವರ ಆ ಅಜ್ಞಾತವಾಸದ ಅವಧಿ ಮುಗಿದಿದೆ. ಆದೊಡಾನರ್ಜುನನು ನಾನೇ ಕಣಪ್ಪ ಅರ್ಜುನ. ಬಾಣಸಿಯಾದವಲಲನು ಭೀಮ, ಅಡಿಗೆ ಭಟ್ನೇ ಭೀಮವಲಲ ಅಂತ ಹೆಸರಿಟ್ಕೊಂಡಿರೋನು. ವರ ಯತಿಯಾದ ಕಂಕನು ಧರ್ಮಪುತ್ರನು. ಧರ್ಮರಾಜನೇ ಕಂಕ, ಯತಿಯಾಗಿರ್ತಕ್ಕಂಥವನು. ನಿಮ್ಮ ಗೋಕುಲವ ಕಾದವನು ಸಹದೇವ, ಆಕಳ ಕಾದವನೇ ಸಹದೇವ. ರಾವುತನಾದವನು ನಕುಲನು, ಕುದುರೆಗಳ ರಾವುತನಾಗಿರ್ತಕ್ಕಂಥವನೇ ನಕುಲ. ವಿಲಾಸಿನಿಯಾದವಳು ಸೈರಂಧ್ರಿ, ರಾಣಿ ವಾಸ ವಿಮಗೆಂದ. ಸೈರಂಧ್ರಿಯೇ ದ್ರೌಪದಾದೇವಿ, ಮಹಾಪತಿವ್ರತೆ. ಇಷ್ಟು ದಿನ ನಿಮ್ಮ ಹತ್ರ ಕಾಲ ಕಳೆದಿದ್ದೀವಿ ನೋಡಪ್ಪ. ಅವನಿಗೆ ಬೆಟ್ಟನೇ ನೆತ್ತಿ ಮೇಲೆ ಬಿದ್ದಂಗಾಯಿತು. ಧೈರ್ಯ ಒಂದು ಕಡೆ, ಇಷ್ಟು ದಿನ ನಾವಿವರಿಗೆ ಎಷ್ಟು ಕಷ್ಟ ಕೊಟ್ಟವಲ್ಲ ಅನ್ನೋದೊಂದು ಕಡೆ. ಗಹನ ಮಾಡಿದೆ ನುಡಿಯ ತಪ್ಪಿನ ಬಹಳತೆಯ ಭಾವಿಸದೆ, ತನ್ನನು ಕುಹಕಿ ಎನ್ನದೆ ಕಾಯಬೇಕೆಂದೆರಗಿದನು ಪದಕ್ಕೆ. ಅಪ್ಪ, 1 ವರ್ಷದ ದಿನ ನಿಮಗೇನು ಬೈದಿದ್ದೀವೋ, ಏನು ಬಿಟ್ಟಿದ್ದೀವೋ, ಏನು ಹೊಗಳಿದ್ದೀವೋ ಗೊತ್ತಿಲ್ಲ. ನಿಮಗೆ ಕಷ್ಟ ಕೊಟ್ಟಿದ್ದೀವೋ, ನಮ್ಮ ತಪ್ಪನ್ನೆಲ್ಲ ಕಾಪಾಡಬೇಕು ಅಂತ ಉದ್ದಕ್ಕೆ ನಮಸ್ಕಾರ ಮಾಡಿಬಿಟ್ಟ ಅರ್ಜುನನಿಗೆ. ಅವಾಗ ಅರ್ಜುನ, ಮೌಳಿಯನ್ನು ನೆಗಹಿದನು ನಿನ್ನಯ ಮೇಲೆ ತಪ್ಪಲ್ಲೆನುತ. ಅಪ್ಪ, ನಿಂದೇನು ತಪ್ಪಿಲ್ಲಯ್ಯ, ನಾವೇ ಬಂದ್ವಿ, ವೇಷ ಚೇಂಜ್ ಮಾಡ್ಕೊಂಡು ಬಂದ್ವಿ, ನಮ್ಮ ಕಷ್ಟ ನಾವು ಅನುಭವಿಸಿದ್ವಿ, ನಿಮ್ಮದೇನೂ ತಪ್ಪಿಲ್ಲ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡಿದಂತೆ. ಏನಲ್ಲೂ ನಸುನಕುತ ಅರ್ಜುನನು ಆವಾಗ ಅವನೇನು ಹೇಳ್ತಾನೆ ಗೊತ್ತಿನ್ನ ಅನುಮಾನ. ನೀನು ಅರ್ಜುನ ಅಂತೀಯಲ್ಲಪ್ಪ, ಅರ್ಜುನನ 10 ಹೆಸರೇ ಅವಂಗೆ, ಅದು ಹೆಂಗೆ ಬಂದರು ಹೇಳು, ಹೆಂಗೆ ಬಂದವು? ಅರ್ಜುನ ಬಲ್ ಗುಣಾಪಾರ್ಥ ಕಿರೀಟಿ ಶ್ವೇತವಾಹನ ಭೀಭತ್ಸು ವಿಜಯ ಕೃಷ್ಣ ಸವ್ಯಸಾಚಿ ಧನಂಜಯ ಅಂತ 10 ಹೆಸರು ಬಂದಿದ್ದನ್ನು ಹೆಂಗೆ ಅವು ಬಂದವು ಅಂದಿದ್ದನ್ನು ಅಂತ ಕೇಳಿದ್ದನ್ನು ಎಲ್ಲವನ್ನ ಅರ್ಜುನ ವಿವರಣೆ ಮಾಡಿ ಹೇಳಿಬಿಟ್ಟ. ಸರಿ ಆಯಿತು, ಈ ಬೃಹನ್ನಳೆ ರೂಪ ಯಾಕಯ್ಯ? ನಂಬಿದೆನು ಲೇಸಾಗಿ ನಿಶ್ಚಯವಿಂಬುಗೊಂಡುದು ಪಾರ್ಥ, ನಿನಗೀಡೊಂಬಿದೆ ಕೈ ಹುಲು ಬೃಹನ್ನಳೆತನದ ಬಹುರೂಪು ಅಂಬುಜಾಕ್ಷಣ ಸಾಹಸ ಪ್ರತಿಬಿಂಬವಲ್ಲ ನೀನು. ನಿನ್ನ ವಿಡಂಬಿಸಿದರೂ ಹಿಂಗೆ ಕಾರಣವೇನು ಹೇಳೆಂದ. ಪರಮಾತ್ಮನ
ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಅವತಾರ ಕಣಯ್ಯ ನೀನು, ನಿನಗ್ಯಾಗಯ್ಯ ಬೃಹನ್ನಳೆ, ಗಂಡು ಅಲ್ಲ ಹೆಣ್ಣು ಅಲ್ಲ ಶಿಖಂಡಿ ಆಗಿದೆಯಲ್ಲ, ಏನು ಸಮಸ್ಯೆ ಸಮಾಚಾರ? ಅವಾಗ ಹೇಳ್ತಾನಂತೆ ಅರ್ಜುನ, ಇದು ಕಣ ಧರ್ಮಜನ ಸತ್ಯಾಭ್ಯುಸಯ ಕೋಸುಗ, ಊರ್ವಶಿಯ ಶಾಪದಲ್ಲಿ ಬಂದುದು ಹೊತ್ತು ನೂಕೆದೆನುಂದು ವತ್ಸರವ. ಇದು ಕಣ, ಇದಯ್ಯ ಧರ್ಮರಾಜನ ಸತ್ಯಾಭ್ಯುದಯಕ್ಕೋಸ್ಕರ ಊರ್ವಶಿಯ ಶಾಪದಿಂದ ವರವಾಗಿ ಪರಿಣಮಿಸಿ ನನಗೆ ಬಂದಿರತಕ್ಕಂಥ ರೂಪು. 1 ವರ್ಷ ನಾನಿದನ್ನು ಹೊತ್ತು ನೂಕಿದ್ದೀನಿ. ಇದಕ್ಕೆ ನಿಜ್ಜೋಡಾಯಿತು ನಿರ್ವಿಘ್ನತೆಯಲ್ಲಿ ನೂಕಿದ ಅವಧಿಯನು ತನ್ನದಟುತನವನ್ನು ಭೀತಿಗೊಳ್ಳದೆ ನೋಡು ನೀನೆಂದ. ಈಗ ಇಷ್ಟು ದಿನ ನಾವು ನಮ್ಮೆಲ್ಲ ಕಷ್ಟಗಳನ್ನು ಪಟ್ಟು ಕೊನೆಗೆ ನಾವು ಈ ಪರಿಸ್ಥಿತಿಗೆ ಬಂದಿದ್ದೀವಿ. ಈಗ ನಾನು ಪರಾಕ್ರಮವನ್ನು ಅನ್ನೋದನ್ನು ನೋಡಲಿ ತೋರಿಸ್ತೀನಿ ಅದರ ಕಥೆ ಏನು ಅಂತ. ಏನು ಮಾಡಿದೆ ಗೊತ್ತಾ ಅರ್ಜುನ? ಬಳೆಯದೆ ಗೊತ್ತಿದನು ಕೌರವ ಬಲದ ಗಂಟಲ ಬಳೆಯ ಮುರಿಯುವ ದುರ್ಯೋಧನ ಗಂಟಲಿಗಾಗಿರ್ತಕ್ಕಂಥ ಬಳೆಯನ್ನು ಫಳ ಅಂತ ಮುರಿಯೋ ಹಂಗೆ ಇವನ ಕೈಯಲ್ಲಿರ್ತಕ್ಕಂಥ ಬಳೆಯನ್ನು ಫಳ್ಳಂತ ಮುರಿದೇನಂತ ಅರ್ಜುನ. ಅಲಗು ಸಾಹಸಿ ಗಳಿಯನುಟ್ಟನು ಮಲ್ಲ ಗಂಟಿನಲ್ಲಿ. ಏನು ಸುಮ್ಮನೆ ಕಚ್ಚೆ ಗಿಚ್ಚೆ ಕಟ್ಕೊಂಡು ಬೇರೆ ಅವನ ರೂಪೇ ಚೇಂಜ್ ಆಗಿಬಿಟ್ಟು ಅವನ ಆಭರಣಗಳೇ ಬೇರೆ ಕೆಂಬಿಟ್ಟ. ತಲೆನವಿರ ಹಿಣಿಲಿರಿದು ತಿಲಕವ ಗಿಲಿದು ಕಿಗ್ಗಟ್ಟಿನ ಕಠಾರಿಯ ಹೊಳೆವ ಗೊಂಡೆಯ ಮೆರೆ ಗಂಡಂದವನು ಕೈಗೊಂಡ. ಆ ಒಂದು ಬೃಹನ್ನಳೆ ರೂಪವನ್ನು ತೆಗೆದು ಬಿಸಾಕಿ ಏನಲ್ಲೇ ಉಡುಪುಗಳನ್ನು ಧರಿಸಿಬಿಟ್ಟ, ಅಲ್ಲೇ ಆಭರಣಗಳನ್ನು ಹಾಕ್ಕೊಂಡ್ಬಿಟ್ಟ, ಕಿಡ್ಗಟ್ಟು ಕಠಾರಿ ಎಲ್ಲವನ್ನು ಹಾಕ್ಕೊಂಡ್ಬಿಟ್ಟು ಕ್ಷತ್ರಿಯರ ಒಂದು ರೂಪದಲ್ಲಿ ಕಂಗೊಳಿಸಿದ. ತೇರ ತೆಗೆದನು ತನ್ನ ಮುನ್ನಿನ ವಾರುವಂಗಳ ಹೂಡಿದನು. ಆ ತೇರು ತೆಗೆದುಬಿಟ್ಟ. ದೇವೇಂದ್ರ ಕೊಟ್ಟಿರ್ತಕ್ಕಂಥ ರಥ ನೆನೆಸಿದ ತಕ್ಷಣ ಬಂತು. 4 ವೇದಗಳೇ 4 ಕುದುರೆಗಳು, ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ನೆನೆಸಿದ ತಕ್ಷಣ ಅವು ಬಂದವು. ನೆನೆಸಿದ ತಕ್ಷಣ ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶಂ ಕಪೀಶಂ ಪಕ್ಷಾಂತಾರಂ ವಂದೇ ಲಂಕಾ ಭಯಂಕರಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತಾಂ ಜಾಡ್ಯಂ ವಾಕ್ಪರ್ತುಂಚ ಹನುಮಾನ್ ಸ್ಮರಣಾದ್ಭೇವ್. ಹನುಮಪ್ಪ ಬಂದ ಮಹಾಪ್ರಚಂಡ. ಅವನು ಮೇಲೆ ಧ್ವಜಪತಾಕಿಯಲ್ಲಿ ಕುತ್ಕೊಂಡ. 4 ವೇದಗಳೇ 4 ಕುದುರೆಗಳನ್ನು ಕಟ್ಟಿಕೊಂಡ ಅರ್ಜುನ. ಚಾರು ಸೀಸಕ ಜೋಡು ಕುಲಿಸದ ಸಾರ ಜಲವ ಬೀದು ಒಬ್ಬೆಯ ಭಾರವಣೆಮಿಗೆ ಧನುವ ಕೊಂಡನು ತಿರುವ. ಏನು ಸುಮ್ಮನೆ ಗಾಂಡಿವ ಧನುಸ್ಸನ್ನು ತಗೊಂಡ್ಬಿಟ್ಟು ಅದರ ತಿರುವನ್ನು ಹೆದೆ ಏರಿಸಿಬಿಟ್ಟು ಟನ್ 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 ಸ್ಟಾರ್ಟ್ ಮಾಡಿಬಿಟ್ಟ. ರಾಯ ಧರ್ಮಜ ಬಾಳುಗೆನುತ ನಿಜಾಯುಧದ ಗುರುವಿಂಗೆರಗಿ. ಧರ್ಮರಾಜನಿಗೆ ಜಯವಾಗಲಿ ಅಂತ ಹೇಳಿಬಿಟ್ಟು ಆಯುಧ ಗುರುವಾಗಿರ್ತಕ್ಕಂಥ ದ್ರೋಣಾಚಾರ್ಯರನ್ನು ಸ್ಮರಿಸಿ, ತಾತಂದರಾಗಿರ್ತಕ್ಕಂಥ ಭೀಷ್ಮಾಚಾರ್ಯರನ್ನು ಸ್ಮರಿಸಿ, ಸುರರಾಯ ನಂದನ ನೊಲವಿನಲಿ ಗಾಂಡಿವವ ಜೇವಡಿಸೇ. ಆ ಗಾಂಡೀವದ ಧನುಸ್ಸನ್ನು ಠೇಂಕಾರ ಮಾಡಿದರೆ ರಾಯಕುವರನ ಸೂತತನದ ವಿಡಾಯಿಯರಿಯಲು ಬಹುದೆನುತ ಸಮರಾಯತಾಸ್ತ್ರನು ಬರ್ತ ಕೈದೋರಿದನು ಪರಬಲಕೆ. 13 ವರ್ಷಕ್ಕೆ ಅರ್ಜುನ ತನ್ನ ನಿಜ ರೂಪದಿಂದ ಕೌರವರಿಗೆ ದರ್ಶನವನ್ನು, ಕೌರವನ ಸೈನ್ಯಕ್ಕೆ ದರ್ಶನವನ್ನು ಕೊಟ್ಟಿದ್ದಾನಂತೆ. ಸಡಿಲ ಬಿಡೆವಾಗೆಯನ್ನು ಚಿಮ್ಮಿದ ಒಡನೆ ವೇಗಾಯಿಲ ತೇಜುಗಳೊಡೆದುದಿಲೇನೆ ಗಜರುಮಿಗೆ ಗರ್ಜಿಸಿದು ಒಳ್ಳರಿದು. ಇನ್ನು ಸಡ್ಲ ಬಿಟ್ಟ ತಕ್ಷಣ ಏನು ದಿಕ್ಕು ತಪ್ಪಿದ ಕುದುರೆಗಳು ಸುಮ್ಮನೆ ತಕ್ಕ 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 ಕುದುರೆ ಕುಣ್ಕೊಂಡು ಹೋಗ್ತಿದ್ದವಂತೆ. ಕುಟಿನ ರೇಖಟವಾಯಲೋಳೆ ಎಲೊಡಲೊಡಲ ಸಂಜೆಯ ನುಡಿಯ ಗುಡು ಗುಡು ಗುಡಿಪ ನಾಸಾಪಡದ ಹೋಂಕೃತಿ ಮಸಗೆ ಮುಂಚಿದವು. ಗುಡು 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 ಆ ಉಸಿರು ಬರ್ತಾ ಇದೆಯಂತೆ ಮೂಗಿನಲ್ಲಿ. ತೇಗು ಪುಸ್ಕು ಪಟ್ಕೊಂಡು ಸೈನಿಕ ವಿಮುಖವಾಗಿ ಹೋಗ್ತಾ ಇದ್ದಾನೆ. ಇವನು ಸಾರಥಿಯಾಗಿದ್ದಾನೆ. ಯಾರು? ಉತ್ತರ. ಬಂತು 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 ರಥ ಸೀದಾ ಸೈನ್ಯದ ಬಂದು ಮುಂದೆ ನಿಂತ್ಕೊಂಡ್ರೆ ಏನಪ್ಪ ಅರ್ಜುನ ಏನಯ್ಯ? 6 ಕೌರವನಲ್ಲಿ ಭೀಷ್ಮನದಾರು ಕೃಪನಾವವನು ದ್ರೋಣನದಾರು ಬಲದೊಳಗಾವನ ಅಶ್ವತ್ಥಾಮನೆಂಬುವನು. ಏನಪ್ಪ? ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ, ಕೃಪಾಕೃತ ವರ್ಮ, ದುಶ್ಯಾಸನ. ಯಾರಯ್ಯ ಅಲ್ಲಿ? ವೀರಾ ತಿಳು ನನಗೆ ಇಲ್ಲಿ ಕರ್ಣನದಾರು ನಾ ಕಂಡರಿಯೇನಲ್ಲ. ಇವ್ರನ್ನ ಇಲ್ಲಿ ತಂಗ ನಾನು ಅವ್ರು ನೋಡೇ ಇಲ್ಲ ಅಂದ್ರೆ ಅರ್ಜುನ ಸುಮ್ಮನೆ ನಕ್ಕಂತ ಹೇಳ್ತಾನಂತೆ. ಏನಿನ್ನಲೇ ಮತ್ತೆ ಅಲ್ಲೇ ಅದು ಬೋಗಳದಲ್ಲ. ಹೇಳ್ತೀನಿ ಕೇಳ, ಒಬ್ಬೊಬ್ಬರನ್ನೇ ತೋರಿಸ್ಕೊಂಡು ಹೇಳ್ತೀನಿ. ಉದಯದರು ನನಕರುವ ಹಿಡಿದು
ಅಂದದಲ್ಲಿ ವರ್ಣ ಛವಿಯಲೊಪ್ಪುವ ಕುದುರೆಗಳ ತಳತಳಿಸಿ ಬೆಳಗುವ ಕೊಡನ ಹಳವಿಗೆಯ ಗದಗದಿಪ ಮಣಿಮಯದ ತೇರಿನ ಕದನ ಕೋಳಾಹಳನು ಗರುಡಿಯ ಸದನ ಸರ್ವಜ್ಞನನು ನೋಡೈ ದ್ರೋಣನಿವನೆಂದವನೆಂದ. ಬೆಳಿಗ್ಗೆ ಅರುಣೋದಯವಾಗತಕ್ಕಂತಹ ಸಂದರ್ಭದಲ್ಲಿ ಕೆಂಪು ಯಾವ ರೀತಿ ಅರುಣೋದಯದ ಬಣ್ಣ ಕಾಣುತ್ತೋ ಆ ರೀತಿಯ ಕುದುರೆ, ಆ ರೀತಿಯ ರಥ, ಆ ರೀತಿ ತುರಗಗಳು, ಆ ರೀತಿಯಲ್ಲಿ ಉಡುಪು ಧರಿಸಿರ್ತಕ್ಕಂಥ ಮಹಾಪ್ರಚಂಡ ಮಹಾ ತಪಸ್ವಿ, ಉಭಯ ಕುಲಕ್ಕೂ ಗುರು ದ್ರೋಣಾಚಾರ್ಯರು, ಈಶ್ವರನ ರೂಪ ಸಂಜಾತರಾಗಿರ್ತಕ್ಕಂಥವ್ರು ಸಾಮಾನ್ಯವಾದರಲ್ಲ. ಯುದ್ಧಕ್ಕೆ ನಿಂತುಬಿಟ್ರೆ ಅವರು ಸೋರ್ಸೋಕ್ಕಾಗಲ್ಲ. ಅವರೇ ನಮ್ಮ ಗುರುಗಳು ದ್ರೋಣಾಚಾರ್ಯರು. ನವರತುನ ಕೇಣದ ದರಥವತಿ ಜವದ ತೇಜಿಯತೆಕೆಗಳ ರೌರವದ ರೌದ್ರಾಯುಧದ ಗಡಣದ ಹರಿಯ ಹಳವಿಗೆಯ ಬವರ ಭೈರವನಾಥ ಅತಿಬಲ ಶಿವನನೊಸಲಂದದಲ್ಲಿ ಮೆರೆವವ ನಿಮನುಚಿತ ಸಂಗ್ರಾಮನ ಶ್ವತ್ಥಾಮ ನೋಡಿಂದ. ಅಲ್ಲಿ ನೋಡಿಬಿಟ್ಟು ನೋಡೋ ಏನು ನವರತ್ನಗಳಿಂದ ಮಾಡಿರ್ತಕ್ಕಂಥ ಒಂದು ರಥ, ಏನೋ ಏನೋ ಕುದುರೆಗಳು ತಕ 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 ಕುಣಿತಾ ಇದ್ದಾವಂತ ಕುದುರೆಗಳು. ರೌದ್ರಾಯುಧ ನೋಡಿದರೆ ಈಶ್ವರನ ಮುಖ ಕಂಡಂಗೆ ಕಾಣ್ತಾ ಇದೆ. ಅವನು ಯಾರು ಗೊತ್ತಾ? ಗುರುದೇವರ ಮಗ ಅಶ್ವತ್ಥಾಮಾಚಾರ ಕಣಯ್ಯ, ಮಹಾಪರಾಕ್ರಮಿ ಯುದ್ಧರಂಗದಲ್ಲಿ. ಕುರದಲವನಿಯ ಹೊಯ್ದುಲ ಹರಿಯಲುರಿ ಮಸಗಲು ಬೆದ್ದ ತೇಜಿಯ ಮೆರೆವ ಮುಕ್ತಾವಳಿಯ ತೇಜಿನ ನವ ವಿಳಾಸದಲ್ಲಿ ಸರಳ ತಿರುಗುವ ವೀರನು ನಿಂದು ಧನುವನು ನಿರುತವನು ನೆರೆ ಮಾಡಿ ತಾ ಝೇಂಕರಿಸುವ ನತಿಬಲ ಕೃಪಾಚಾರ್ಯನು ನೋಡಿಂದ. ಅವನ ಪಕ್ಕದಲ್ಲಿರತಕ್ಕಂಥವರು ಕೃಪಾಚಾರ್ಯರು, ದ್ರೋಣಾಚಾರ್ಯ ಭಾಮೈದ್ನ ಮಹಾಪರಾಕ್ರಮಿಗಳು, ಮಹಾಪ್ರಚಂಡರು, ಅವರೇ ಕೃಪಾಚಾರ್ಯರು. ಅತ್ತಲೈದನೇ ಬಹಳ ಬಲದೊತ್ತೊತ್ತೇಲಿ ನಮ್ಮ ಭಯರಾಯರ ಮುತ್ತಯ್ಯನು. ಆ ಕಡೆ ನೋಡ್ತಾ ಇದೀಯಾ ಉತ್ತರ, ನಮ್ಮ ರಾಯರ ಉಭಯ ವಂಶಕ್ಕೂ ಪಿತಾಮಹನಾಗಿರ್ತಕ್ಕಂಥ ಭೀಷ್ಮಾಚಾರ್ಯರು ನೋಡ್ತಾ ಇದೆಯೇನಯ್ಯ. ಏನು ಮಾತಾಡಿದೆಯಲ್ಲ ಅವತ್ತು, ಅರಿಯನೇ ಗಾಂಗೇಯನನು ಅಂತ ಬಡ್ಕಂತೀಯಲ್ಲ. ತಾನರಿಯದವನೇ ದ್ರೋಣ ಕುಲದಲ್ಲಿ ಕೊರತೆ ಎನಿಸುವ ಕರ್ಣನೆಂಬುವ ನಮಗೆ ಸಮಬಲನೆ ಅಂತ ಬುಗಳಿಗಲ್ಲ ಅವತ್ತು. ನಾಚಿಕೆ ಆಗಲ್ಲ ನಿನಗೆ? ನಮ್ಮ ತಾತ್ಕಣಯ್ಯ ವಯೋವೃದ್ಧ ಜ್ಞಾನವೃದ್ಧ ಮಹಾಪ್ರಚಂಡ ಗಂಗಾಪುತ್ರ ಈಶ್ವರಾಂಶ ಸಂಭೂತನಾಗಿರತಕ್ಕಂಥ ಮಹಾಪ್ರಚಂಡ ಬವರ ಭೈರವನಾಥ ಅತಿಬಲ ಶಿವನನು ಸಲಂದದಲ್ಲಿ ನಿರುತನಿವನು ನೆರೆ ಮಾಡಿ ಛೇಂಕರಿಸುವನತಿ ಆಯ್ತಲ್ಲ. ಲಲಿಯ ಲಹರಿಯ ಲಗ್ಗೆಗಳ ಮೋಹರಿಸಿ ಅಂಥ ಉಭಯ ಕುಲ ಪಿತಾಮಹನಾಗಿರತಕ್ಕಂಥ ತೆತ್ತಿಸಿದ ಹೊಂದೇಳ ಸಿಂಧದ ಸತ್ತಿಗೆಯ ಸಾಲಿನಲ್ಲಿ ರಿಪುಬಲ ಮೃತ್ಯುವಾತನು ವೀರ ಗಂಗಾಸುತನು ನೋಡೆಂದ. ರಿಪುಬಲ ಮೃತ್ಯುವಾತ ನೋಡ ಅಗಿವ ಹಾವಿನ ಹಳವಿಗೆಯ ಮಿಗೆನೆಗ ಹಿಮುಸುಗಿದ ಜಲ್ಲರಿಯ ಜೋಡಿಗಳ ಚುರುಗುವ ತಂಬಟಂಗಳ ಮರೆವ ಚುಂಬಕದ ನೆಗಹಿ ನಿಗುರುವ ತೆಕ್ಕೆಗಳ ಮದವಗುವ ಕರಿಗಳ ಮಧ್ಯದಲ್ಲಿ ತಾನಗಡು ದುರ್ಯೋಧನನು ಜೂಜಿನ ಜಾಣ ನಿಮನಿಂದಗೋ. ನೋಡಲ್ಲಿ ಅಕ್ಕಪಕ್ಕದಲ್ಲಿ ರಣವಾದ್ಯ ಡಬ 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 ಬಿಡಿತಾ ಇದೆ. ಒಂದು ಕಡೆ ಮಂಗಳವಾದ್ಯ, ಒಂದು ಕಡೆ ರಣವಾದ್ಯ. ಹಾವಿನ ಹಳವಿಗೆ ಅಂದರೆ ಧ್ವಜಪದಾಕೆಯಲ್ಲಿ ಹಾವಿದೆ. ಮಹಾಪ್ರಚಂಡ ಅವನು ಜೂಜಿನ ಜಾಣ ಛಲದಂಕ ಮಲ್ಲ. ಯಾರು? ದುರ್ಯೋಧನ. ಶತ್ರುಗಳನ್ನು ಹೊಗಳಬೇಕು ಅಂತ ಅರ್ಜುನನಿಗೆ ಭಾರೀ ಸಂತೋಷ. ಅಂಥ ಪ್ರಚಂಡನಾಗಿರ್ತಕ್ಕಂಥ ದುರ್ಯೋಧನ, ನಾನು ಗೊತ್ತಿಲ್ಲದೆ ಇರೋ ದುರ್ಯೋಧನ ಅಂತ ಬುಗುಳ್ತೀಯಲ್ಲಯ್ಯ. ನೋಡು, ಅವನೇ ದುರ್ಯೋಧನ. ಅವನ ಬಲವಂಕದಲ್ಲಿ ನಿಂದವನವನು ಭೂರಿಶ್ರವನು. ಅವನ ಬಲಗಡೆ ನಿಂತಿರ್ತಕ್ಕಂಥವನು ಭೂರಿಶ್ರವ. ಮತ್ತವನ ಬಲವ ಎಡವಂಕದಲ್ಲಿ ನಿಂದವ ಜಯದ್ರಥನು. ಅದರ ಪಕ್ಕದಲ್ಲಿರ್ತಕ್ಕಂಥ ಇಬ್ಬರಿಗೂ ಭಾವಮಯ ದುಶ್ಯಳೆ ಗಂಡ ಜಯದ್ರಥ. ತಮಗೆ ಬಲುಗೈಗಳೆನಿಸುವ ಶಿವನ ನೊಸಲಂದದಲ್ಲಿ ಮೆರೆಬರವು ಅವನಿಪಾಲಕನನು ಜರನು ನೋಡೆಂದನ ಪಾರ್ಥ. 101 ಜನ ಅವರು ದುರ್ಯೋಧನ ತಮ್ಮಂದರು ನೋಡಯ್ಯ ಅಲ್ಲಿ. ಕೇಳ್ತಿದೀಯಾ ಉತ್ತರ? ಬಾಯ ತ್ಯಾವ ಇಲ್ಲ ಅವನಿಗೆ, ಸುಮ್ಮನಿದ್ದಾನೆ. ಉತ್ತರ ಕೇಳ್ತಿದೀಯೇನೋ? ಕೇಳ್ತಿದ್ದೀನಿ ಸ್ವಾಮಿ.
ಹೊಗಳುವೋ ಹೊಗಳಲನುಪಮ ಸೈನ್ಯವಿಂತಿ ದ್ವಿಗುಣ ಅಂಧಾಸುರನ ಸೇನೆಗೆ. ಅಂಧಾಸುರನ ಸೈನ್ಯಕ್ಕೆ ದ್ವಿಗುಣ ಇದು ಸೈನ್ಯ. ತ್ರಿಗುಣವಿದು ರಾವಣನ ಮೋಹರಕ್ಕೆ, ರಾವಣಾಸುರನ ಮೋಹರ ಸೈನ್ಯಕ್ಕೆ ತ್ರಿಗುಣ 3 ಪಟ್ಟು ಜಾಸ್ತಿ. ಪುರಪುಟದಲಾಕಾಶ ಭಿತ್ತಿಯ ಬರೆದವೋಲ್ ಸೂರ್ಯನ ಋತುನವ ಕರೆವವೋಲ್ ಕೈಗಟ್ಟಿ ದುವ್ವಾಡಿಸುವ ಡಾಹವಕೆ ಅರರೇ ಪೂತುರೆ ಹಾಗೆ ಎನ್ನುತ್ತ ಚಪ್ಪರಿಸಲೊಡನೆ ಗುರಿದವು ಕೆಂದೂಳಿರದೆ ನಭ ಕುಪ್ಪರಿಸಿರವಿ ಮಂಡಲವ ನಂಡಲೆಯೇ. ನೋಡು, ಆ ಪಕ್ಕದೇ ಇರ್ತಕ್ಕಂಥವನು ಕೆಲಸಕ್ಕೆ ಬರದೇ ಇರೋ ಸೂತ ಅಂತಿದ್ದೆಲ್ಲ, ಸೂತನ ಮಗ ಅಂತಿದ್ದೆಲ್ಲ ಅವನೇ ಕರ್ಣ. ಮಹಾಪರಾಕ್ರಮಿ ಯುದ್ಧದಲ್ಲಿ ಕರ್ಣನನ್ನು ನೋಡು, ದುಶ್ಯಾಸನನ್ನು ನೋಡು, ಪೂರಿಶ್ರವನನ್ನು ನೋಡು, ಶಲ್ಯನನ್ನು ನೋಡು, ವಿಕರ್ಣನನ್ನು ನೋಡು. ತುರದ ಗರ್ಜ ಆಮೇಲೆ ಏನಾಗ್ಬಿಡ್ತು, ಇಷ್ಟೆಲ್ಲ ಆಗಿಬಿಟ್ರೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ ಮೇಲೆ ತುರಕ ಗರ್ಜನೆ ರಥದ ಚೀತ್ಕೃತಿ ವರ ಧನುಷ್ಟಂಕಾರ ಕಪಿಯಬ್ಬರಣಿ ಪರ್ಥನ ಬೊಬ್ಬೆ ನಿಷ್ಠುರ ದೇವದತ್ತರಲಾರವ ಅರರೇ ಹೊದರೆದ್ದವು ಗಿರಿ ಉರಜ ಬಿರಿಯ ಜಲನಿಧಿ ಜರಿಯ ತಾರಕಿ ಸುರಿಯ ಸುರಕುಲ ಪರಿಯೇ ಭೀತಿಯಲ ಹಿತಬಲ ಹರಿಯೇ. ಕುದುರೆಗಳ ಗರ್ಜನೆ, ರಥದ ಚೀತ್ಕೃತಿ ಅಂದ್ರೆ ರಥದ ಚಕ್ರದ ಗಿರಿಗಿರಿ 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 ಶಬ್ದ, ವರ ಧನುಷ್ಟಂಕಾರ ಧನುವಿನ ಟೇಂಕಾರ, ಡನ್ 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 ಗಾಂಡಿವದನದ್ದು ಧನುಸ್ಸಿಂದು, ಕಪಿ ಅಬ್ಬರಣೆ ಮೇಲೆ ಮಹಾಪ್ರಚಂಡನಾಗಿರತಕ್ಕಂಥ ಹನುಮಪ್ಪನ ಸಿಂಹಗರ್ಜನೆ, ಪಾರ್ಥನ ಬೊಬ್ಬೆ ಅರ್ಜುನನ ಸಿಂಹಗರ್ಜನೆ, ನಿಷ್ಠುರ ದೇವದತ್ತರವ ಎದೆ ಜಲ್ಲಂತ ಶತ್ರುಗಳ ಸೈನ್ಯವನ್ನು ನಡುಗಿಸ್ತಕ್ಕಂಥ, ಎದೆಯನ್ನು ನಡುಗಿಸ್ತಕ್ಕಂಥ ಪಾಂಚಜನ್ಯ ಶಂಖದ ಶಬ್ದ, ದೇವದತ್ತ ಶಂಖದ ಶಬ್ದ, ಪಾಂಚಜನ್ಯ ಕೃಷ್ಣಂದು. ಅರರೇ ಹೊದರೆದ್ದವು ಗಿರಿಯುರಜ, ಏನು ಸುಮ್ಮನೆ ಭಾರೀ ಶಬ್ದಕ್ಕೆ ಗಿರಿಯುರಜ ಬಿರಿಯೇ, ಬೆಟ್ಟಗಳೇ ಬಿಕ್ಕಂತ ಬಿರಿತಕ್ಕಂಥ ಶಬ್ದ. ಜಲನಿಧಿ ಜರಿಯೇ ಹರಿಯೇ, ಏನು ಸಮುದ್ರದ ನೀರು ಅಲ್ಲೋಲ ಕಲ್ಲೋಲ. ತಾರಕಿ ಸುರಿಯ, ನಕ್ಷತ್ರಗಳು ಸುರಿತವೇನೋ ಅನ್ನೋ ರೀತಿಯಲ್ಲಿ. ಸುರಕುಲ ಪರಿಯೇ ಭೀತಿಯ ಲಹಿತ ಬಲ ಹರಿಯೇ, ದೇವತೆಗಳಿಗೆ ಅದೇ ಬಡಕಂತ ಇದೆಯಂತೆ, ಏನಾಗುತ್ತೋ ಏನೋ ಅಂತ. ಇತ್ಲಗೇನಾಗ್ಬಿಡ್ತು ಆ ಶಬ್ದಕ್ಕೆ, ಶಿರವ ಸಿಡಿಲೆರಗಿದವೋ ಉತ್ತರ ತಿರುಗಿ ಬಿದ್ದನು ಮೂರ್ಛೆಯಲ್ಲಿ. ಈ ಶಬ್ದಕ್ಕೆ ತಟ್ಕೊಳ್ಳಾರ್ದಂಗೆ ಅವನು ಯಾವತ್ತನ್ನು ಕೇಳಿದ್ರೆ ಅಲ್ಲ, ಗರ 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 ತಿರುಗಿ ನೆಲಕ್ಕೆ ಬಿದ್ದುಬಿಟ್ಟಂಗೆ ಮೂರ್ಛೆಯಲ್ಲಿ. ಹೊಡೆ ಮರಳಿದವು ಕಣ್ಣಾಲಿ ಕಾರಿದವು ಅರುಣವಾಲಿಗಳ ಕಣ್ಣಾಗ ರಕ್ತ ಬಂದಿದೆಯಂತೆ. ಹೊರಳ್ತಾ ಇದ್ರೆ ಅಲೆ ಪಾಪಿ ಸೈರಿಸಲರಿ ನಿನ್ನೇನೆನುತ ಪಲುಗುಣ ಸೆರಗಿನಲ್ಲಿ ಬೀಸಿದನು ಕುಳ್ಳಿರಿಸಿದನು ರಥದ. ಅಯ್ಯೋ ನಿಮ್ಮ ಪಾಪಿ, ಶನಿನ ಕಟ್ಟಿಗೆ ಶಾಂತಿಗೆ ಬಂದಂಗೆ ಆಯ್ತಲ್ಲ ಯಾ ಕುತ್ಕ ಅಂತ ಹೇಳ್ಬಿಟ್ಟು ಪಾಪ ಉಪಚಾರ ಮಾಡಿ ಮುಖ ಎಲ್ಲ ತೊಳಿಸಿ ಬಟ್ಟೆಗೆ ಒರೆಸಿ, ಏನು ಮತ್ಸ್ಯ ಕುಮಾರ ಸ್ವಲ್ಪ ಸುಧಾರಿಸ್ಕೊಂಡ, ನಾರ್ಮಲಿಗೆ ಬಂದ. ಏನು ಮತ್ಸ್ಯ ಕುಮಾರ ಬವಣಿ ಇದೇನು, ಏನೋ ಉತ್ತರ, ಏನಯ್ಯ ನಿನ್ನ ಕರ್ಮ, ಯಾಕೆ ಹಿಂಗಾಯ್ತು, ಏನಾಯ್ತು ನಿನಗೆ? ಅವಾಗ ಅವನೇನಂತಾನೆ ಗೊತ್ತಾ, ಎಂದೆನಲು ಜಗದ ಅವಸಾನದಂದದಿ ಸಿಡಿಲು ಸುಳಿದುದು ಬಿರಿದುದೆನ್ನೋಡಲೇನಪ್ಪ, ಪ್ರಪಂಚದ ಪ್ರಳಯ ಪ್ರಪಂಚನೇ ಪ್ರಳಯ ಆಗುತ್ತೇನೋ ಅನ್ನೋ ರೀತಿಯಲ್ಲಿ ಒಂದು ಭಯಂಕರವಾದ ಸಿಡಿಲು ಇವಾಗ ಹೊಡಿತಲ್ಲ, ನಿಜನಾ? ಅಯ್ಯೋ ನಿನ್ನ, ಅಲ್ಲೋ ತಿಕ್ಕಲ, ನನ್ನ ಶಬ್ದ ಅದು, ನನ್ನ ಧನುಸ್ಸಿನ ಟಂಕಾರ, ನನ್ನ ಕುದುರೆಗಳ ಶಬ್ದ, ನನ್ನ ರಥದ ಶಬ್ದ, ಮೇಲೆ ಆಂಜನೇಯನ ಸಿಂಹಧ್ವನಿ, ಮಧ್ಯ ನನ್ನ ಸಿಂಹಧ್ವನಿ, ನನ್ನ ದೇವದತ್ತ ಶಂಖದ ಶಬ್ದ, ಅಷ್ಟೇನಪ್ಪ, ಬೇರೆ ಏನೂ ಆಗಿಲ್ಲ. ಆಮೇಲೆ ಧನುಸ್ಸಿನ ಠೇಂಕಾರ. ಆವಾಗ ಅವನಂದ, ಅಯ್ಯೋ ಭಗವಂತ, ಹಿಂಗಿರ್ತೈತಾ ನಿಂದೊಬ್ಬಂದೇ, ಒಳಕ್ಕೋದ್ರೆ ನನ್ನ ಗತಿ ಏನಯ್ಯ? ಆನಲಾಪೆನೆ ನಿನ್ನ ಬಹಳ ಧ್ವಾನವನು ಸಾಕೆನ್ನ ಕಳುಹು ಮಹಾನಿಧಾನವ ಮಾಡು ಮಾಡೆನೆ. ಈಗ ನಮಸ್ಕಾರನಪ್ಪ, ಇವಾಗ ಕೂಡ ಟೈಮ್ ಏನು, ವೇಳೆ ಏನಾಗಿಲ್ಲ, ಇನ್ನೂ ನಾವು ಸೈನ್ಯ ತನಕ ಹೋಗಿಲ್ಲ, ಇನ್ನೂ ಭಾಳ ದೂರ ಇದೆ ಸೈನ್ಯ, ನನ್ನಿಂದ ನಾನು ಹೋಗಿಬಿಡ್ತೀನಿ. ಲೇ ಮುಚ್ಕಳ, ನನ್ನ ಅರ್ಜುನ ಅಂತ ಗೊತ್ತಾದ ಮೇಲೆ ನೀನು ಹಿಂಗೆ ಹೆದರಿದ್ರೆ ಹೆಂಗಯ್ಯ? ನಾನಿದ್ದೇನೆ, ನೀನು ಎಲ್ಲಿಗೆ ಯಮಧರ್ಮರಾಜನ ಹತ್ರಕ್ಕೆ ಹೋಗು, ನಾನು ಬಿಡಿಸ್ಕೊಬಾರ್ದು, ತಲೆ ಕೆಡಿಸ್ಕೊಬೇಡ ಅಂದ. ಕೇಡನಾಗದಿರದು ಭೂತಧ್ವನಿ ಮಾಡೆನಂಜದಿರು ಅಂಜದಿರು. ಏಯ್ ಹೆದರಬೇಡ, ನಾನು ಇನ್ಮೇಲೆ ಇಂಥ ಧ್ವನಿ ಮಾಡಲ್ಲ. ಸರಿ ಬಿಡಪ್ಪ, ಆಗಲು ಒಳ್ಳೇದಾಯ್ತು.
ಧೃತಿ ಮಾಡಿಕೊಂಡಿ ರಥವ ಜೋಡಿಸೆನುತ್ತ ಸಂತೈಸಿ. ಧೈರ್ಯದಿಂದ ಮನಸ್ಸನ್ನು ಮಾಡಿ ರಥವನ್ನು ಓಡಿಸಿ ನೀನು ಸಾರಥಿಯಾಗು. ಮೂಡಿಗೆಯ ಅಂಬಗಿದು ತಿರುವಿಗೆ ಹೂಡಿದನು. ಆ ಮೂಡಿಗೆಯಲ್ಲಿ ತಕ್ಕಂಥ ಅಂಬನ್ನು ತೆಗೆದುಬಿಟ್ಟು ತಿರುವಿಗೆ ಹೂಡಿದಾನೆ. ಬಾಣ ತೆಗೆದು ಬಿಲ್ಲಿಗೆ ಹೂಡಿದ್ದಾನೆ. ಫಲುಗುಣನ ಕದನವ ನೋಡಲು ಅಮರ ಶ್ರೇಣಿ ಮೇಲೈಸಿತ್ತು ಗಗನದಲ್ಲಿ. ಬಹಳ ದಿನ ಆಯಿತು ಇವರು ಅರ್ಜುನನ ಯುದ್ಧವನ್ನು ನೋಡಿ ಅಂತ ಹೇಳಿಬಿಟ್ಟು ದೇವೇಂದ್ರನೇ ಸಮೇತ 330 ಕೋಟಿ ಜನ ದೇವತೆಗಳು ತ್ರಿಮೂರ್ತಿಗಳು ಬಂದು ಆಕಾಶದಲ್ಲಿ ಕಾದಿದ್ದಾರಂತೆ. ಯಾವಾಗ ಪ್ರಾರಂಭ ಆಗುತ್ತೋ ನೋಡೋಣ. ಇಷ್ಟು ದಿನ ಅರ್ಜುನ ಸುಮ್ಮನೆ ಇದ್ದ, ಈಗ ಕೌರವರನ್ನು ಅವನು ಸುಮ್ಮನೆ ಬಿಟ್ಟಾನೆ. ಸರಿಯಾಗಿ ಅವ್ರಿಗೆ ಬೇಕಾದ ಶಾಸ್ತಿಯನ್ನು ಮಾಡ್ತಾನೆ. ಯಾವ ರೀತಿ ಮಾಡ್ತಾನೆ ಅನ್ನೋದನ್ನು ನೋಡೋಣ ಅಂತ ಹೇಳಿಬಿಟ್ಟು ಮೇಲೆ ಕಾಯ್ತಾ ಇದೆಯಂತೆ. ಇದರಂತೆ ಅಷ್ಟು ಜನ 330 ಕೋಟಿ ಜನ ದೇವತೆಗಳು ಅಂದರೆ ಇನ್ನು ಹೆಂಗಿರ್ಬೋದು ಅರ್ಜುನನ ಪರಾಕ್ರಮ ನೋಡ್ರಿ. ಎಷ್ಟು ಚೆನ್ನಾಗಿದೆ ಈ ಸಂಧಿ, ಬಹಳ ಅದ್ಭುತವಾಗಿರತಕ್ಕಂಥ ಸಂಧಿ. ಅದಕ್ಕೆ ವೀರನಾರಾಯಣನ ಕವಿ, ಲಿಪಿಕಾರ ಕುವರವ್ಯಾಸ, ಕೇಳುವ ಸೂರಿಗಳು ಸನಕಾದಿಗಳು ಜಂಗಮ ಜನಾರ್ದನರಂದಿದ್ದಾರೆ ಕುಮಾರವ್ಯಾಸ ನಮ್ಮ ನಾರಾಯಣಪ್ಪ. ಬಹಳ ಅದ್ಭುತವಾಗಿರತಕ್ಕಂಥ ಬಹಳ ರಮ್ಯವಾಗಿರತಕ್ಕಂಥ ಕಾವ್ಯ. ಅದಕ್ಕೆ ತಿಳಿಯೇ ಹೇಳುವೆ ಕೃಷ್ಣ ಕಥೆಯನ್ನು ಅಂದಿದ್ದಾನೆ ಕುಮಾರವ್ಯಾಸ. ಕೃಷ್ಣ ಕಥೆ ಇದು, ತಿಳಿಯೇ ಹೇಳುವೆ. ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು. 5ನೇ ಶ್ರುತಿ 5ನೇ ವೇದ ಕೃಷ್ಣ ಮೆಚ್ಚಲಿಕೆ. ಕೃಷ್ಣ ಮೆಚ್ಚ ಹಂಗೋ ಹೇಳ್ತೀನಿ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು. ಇಷ್ಟೋ ಜನ್ಮಗಳ ಪಾಪರಾಶಿ, 83 ಲಕ್ಷ ಜನ್ಮದ ಪಾಪರಾಶಿಯನ್ನು ತುಳಿತಕ್ಕಂಥ ಜಲ ಇದು. ಶ್ರೀಮದ್ ಆಗಮ ಕುಲಕ್ಕೆ ನಾಯಕ, ಭಾರತಾಕೃತಿ ಪಂಚಮಶ್ರುತಿ 5ನೇ ವೇದ ಅಂತ ಹೇಳಿದ್ದಾರೆ. ಆದ್ದರಿಂದ ಇಂಥ ರಮ್ಯವಾಗಿರತಕ್ಕಂಥ, ಇಂಥ ಅದ್ಭುತವಾಗಿರತಕ್ಕಂಥ, ಇಂಥ ಸುಮನೋಹರವಾಗಿರತಕ್ಕಂಥ ಈ ಒಂದು ವಿರಾಟ ಪರ್ವ ನಡೀತಾ ಇದೆ. ಅದಕ್ಕೆ ಅರಸುಗಳಿಗಿರು ಇದು ವೀರ ದ್ವಿಜರಿಗೆ ಪರಮವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರೀಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾಪರಿಣಿತರ ಅಲಂಕಾರ, ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ ಭಾರತವ. ಏನಿಲ್ಲ ಮಹಾಭಾರತದಲ್ಲಿ? ಯಾರೊಬ್ಬರು ಕೇಳಿದರಂತೆ ಏನಿದೆ ಅಂತ. ಏನಿಲ್ಲ, ಎಲ್ಲವೂ ಇದೆ. ಆದ್ದರಿಂದ ಇಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಮಹಾಭಾರತವನ್ನು ಓದ್ತಕ್ಕಂಥ ಪುಣ್ಯ ನಮ್ಮ ತಂದೆಯವರು ನಮಗೆ ಕರುಣಿಸಿದ್ದಾರೆ. ಅದು ಯಾವ ಜನ್ಮದ ಪುಣ್ಯನೋ ಏನೋ ನನಗೆ ಗೊತ್ತಿಲ್ಲ. ನನ್ನ ಬಾಯಲ್ಲಿ ಬರತಕ್ಕಂಥದ್ದೆಲ್ಲ ಅವರು ಹೇಳಿದ್ದೆ ಅಂತ ಹೇಳ್ತಾ ನಮ್ಮ ತಾಯಿ ಮತ್ತು ತಂದೆಯವರಿಗೆ ನಾನು ಶಿರಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ ಇಲ್ಲಿಗೆ ಈ ಒಂದು ಸಂಧಿಯನ್ನು ಮುಗಿಸ್ತೀನಿ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.